ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ. ಏನು ಸ್ಪೆಷಲ್ ಮಾಡ್ತೀವಿ ನಮ್ಮೂರ ಕಡೆ ನೋಡೋಣ ಬನ್ನಿ. ನೆಲ ಒರೆಸಿ ಸಾರಿಸಿ ರಂಗೋಲಿ ಹಾಕಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಡೆ ಹುಗ್ಗಿ ಮಾಡಿ ಹಾಲು ಹಾಕ್ತಾರೆ. ರಾತ್ರಿನೇ ಹುಗ್ಗಿ ನುಚ್ಚು ಅಕ್ಕಿ ಅನ್ನ ಮಾಡೋಕೆ ಕಡಲೆಬೇಳೆ ನೆನೆ ಹಾಕಿದ್ದೆ. ಹಂಗಾದರೆ ಬೆಳಗ್ಗೆ ಸ್ವಲ್ಪ ಬೇಗ ಕುದಿತಾವಂತ. ಇವಾಗ ಕುಕ್ಕರ್ಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಒಂದು 2 ವಿಜಿಲ್ ಬರೋವರೆಗೂ ಕೂಗಿಸ್ಕೊಂಡು ಆಮೇಲೆ ಹುಗ್ಗಿ ನುಚ್ಚು ಕುದಿಸ್ಕೊಳ್ಳೋಣ. ಹಾಲು ಕರೆದು ತಂದಿಟ್ಟಿದ್ದಾರೆ ನಮ್ಮವರು. ಅಂಗಡಿಗೆ ಹೋದ್ರು, ಹಂಗಾಗಿ ಸ್ವಲ್ಪ ಹಾಲು ಕಾಸಕ್ಕಿಟ್ಟು ಹಂಗೆ ಕಡಲೆಬೇಳೆ ಕೂಡ ಕುದಿಯೋಕೆ ಇಡೋಣ. ಅವ್ರಿಗೂ ಟೀ ಮಾಡಿಕೊಟ್ಟೆ, ತಗೊಂಡು ಅಂಗಡಿಗೆ ಹೋದ್ರು. ಹಂಗೆ ಸ್ವಲ್ಪ ಕಡಲೆಬೇಳೆ ಕೂಡ ಇಟ್ಬಿಡೋಣ ಕುದಿಯೋಕೆ. ಹಂಗೆ ಅನ್ನಕ್ಕೆ ಕೂಡ ಇಡಕ್ಕೆ ಬರುತ್ತೆ. ಒಂದೊಂದು ಮಾಡ್ತಾಯಿದ್ರೆ ಸರೋಗುತ್ತೆ ಅಲ್ಲಿಗೆ ಅಂತ. ₹90 received on PhonePe. ಇವು ಕರಿ ಎಳ್ಳು. ಇವನ್ನ ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕಿ ಬೆಲ್ಲ ಹಾಕಿ ಉಂಡೆ ಕಟ್ಟಬೇಕು. ಹಾಲು ಹಾಕಕ್ಕೆ ಇವನ್ನ ಕೂಡ ಹಾಕ್ತೀವಿ. ಎಡೆ ಮಾಡೋಕೆ ಇವನ್ನೇ ಎಡೆ ಬರೋದು. ಹಂಗಾಗಿ ಸ್ವಲ್ಪ ಹುರ್ಕೊಳ್ಳೋಣ ಇವನ್ನ. ಇವು ಹುಗ್ಗಿಗೆ ಏಲಕ್ಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೀನಿ, ತುಪ್ಪದಲ್ಲಿ ಹುರಿದು ಹಾಕೋಣಂತ. ಇವಾಗ ಸ್ವಲ್ಪ ಹುಗ್ಗಿ ನುಚ್ಚು ಕೂಡ ಕುದಿಯೋಕೆ ಇಟ್ಬಿಡಮ್ಮ. ಕಡಲೆಬೇಳೆ ಕುದ್ದವ. ಹಂಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಹೆಸರು ಕಾಯಿಲೆ ಅಕ್ಕಿ ಕೂಡ ಹಾಕಿಬಿಟ್ರೆ ಇನ್ನು ಅಡುಗೆ ಆದಂಗೆ. ಹುಗ್ಗಿಗೆ ಸ್ವಲ್ಪ ಎಳ್ಳುಂಡಿಗೆ ಸ್ವಲ್ಪ ಬೆಲ್ಲ ಕುಟ್ಕೊಳ್ಳೋಣ ಅಂತ ಬೆಲ್ಲ ಕುಟ್ಟಿ ಒಂದು ಬಟ್ಲಾಗ ಹಾಕಿ ಇಟ್ಕೊಳ್ಳೋಣ. ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಬರುತ್ತೆ ಅಂತ ಬೆಲ್ಲ ಕುಟ್ತಿದ್ದೀನಿ. ಎಳ್ಳು ಕೂಡ ಸ್ವಲ್ಪ ಹುರ್ಕೊಂಡೆ. ಸ್ವಲ್ಪ ಚಟಪಟ ಅನ್ನೋವರೆಗೆ ಹುರಿದ್ರೆ ಸಾಕು. ಬದನೆಕಾಯಿ ಬಂದಿದ್ದು, ಹಂಗಾಗಿ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಬದನೆಕಾಯಿ ತಗೊಂಡೆ. ಬೆಲ್ಲ ಕೂಡ ಕುಟ್ಟಿದ್ದಾಯಿತು. ಇವಾಗ ಎಳ್ಳು ಮಿಕ್ಸಿಗೆ ಹಾಕಿ ಸ್ವಲ್ಪ ಎಳ್ಳುಂಡೆ ಕಟ್ಬಿಡೋಣ.
ಉಂಡೆ ಕೂಡ ಕಟ್ಟಿದ್ದಾಯಿತು. ಈ ಕಡೆ ಹುಗ್ಗಿ ಕೂಡ ಕುದ್ದಿದೆ. ಇನ್ನೇನು ಇಳಿಸೋದಷ್ಟೇ. ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಕೆಳಗೆ ಇಳಿಸ್ಬಿಡೋಣ. ಎಳ್ಳುಂಡೆ ಕೂಡ ರೆಡಿ ಆಯಿತು. ಇವಾಗ ಪೂಜೆ ಮಾಡಿಬಿಡೋಣ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಕು. ಅಷ್ಟು ಹಾಕ್ಬೇಡ, ನಮಗೆ ಉಳಿಸು. ತೆಗಿ, ಇನ್ನ ತೆಗಿ. ಎಲ್ಲ ಹಾಕ್ಬೇಕು. ನಾಗಪ್ಪನ ಮೇಲೆ ಹಾಕ್ಬೇಕು. ಅಲ್ಲ, ಇನ್ನು ತೆಗಿ. ಸ್ವಲ್ಪ ಹಾಕ್ಬೇಕಲ್ಲಿ. ಸ್ವಲ್ಪ 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 ಹಾಕ್ಬೇಕು. ಅಪ್ಪನ ಪಾಲ್, ಅಣ್ಣನ ಪಾಲ್, ಸರ್ವರ ಪಾಲ್ ಪಾಲ್. ನಮಸ್ಕಾರ ಮಾಡ. ಕುತ್ಕೊಂಡು ನಮಸ್ಕಾರ ಮಾಡು. ಒಂದು ಫೋಟೋ ತೆಗಿ. ಮುಂದಕ್ಕೆ ಮುಂದಕ್ಕೆ